ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಆಗಲೇ ಹೇಳಿದೆ ನಿಮಗೆ ನೋಡೋಕ್ಕೆ ತುಂಬ ಬೋರ್ ಆಗುತ್ತೆ ಅಂತ ನಾನು ಅರ್ಧಕ್ಕೆ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿದೆ. ಇದು ಪಾರ್ಟ್ 1 ಪಾರ್ಟ್ 2 ಥರ ಬರುತ್ತೆ. ಈಗ ಬಂದಿದ್ದೀವಿ ನಾವು ಎಲ್ಲಿಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾವು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ. ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತು ನಾವು ಇವಾಗ ಬಂದಿದ್ದೀವಿ ಗೌರನಹಳ್ಳಿ ಲಕ್ಷ್ಮೀ ದೇವಿಗೆ ಬಂದಿದ್ದೀವಿ. ಅಲ್ಲೂ ಕೂಡ ದೇವದರ್ಶನ ಮಾಡೋಣ ಅಂತ ಸಾಧ್ಯವಾದರೆ ನಿಮಗೂ ಕೂಡ ಆ ತಾಯಿ ಮಹಾಲಕ್ಷ್ಮಿನ ದರ್ಶನ ಮಾಡಿಸ್ತೀವಿ. ಇವಾಗ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನೀವು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ನೋಡಿ ಎಲ್ಲ ಅಂಗಡಿಗಳೆಲ್ಲ ಎಷ್ಟು ಚೆನ್ನಾಗಿದೆ, ಹೂ ತೋರಣಗಳೆಲ್ಲವ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದ್ದಾರೆ. ಇನ್ನೂ ಬೇಗ ಫಾಸ್ಟಾಗಿ ಬರೋಣ ಅಂತ ನನಗೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಕೆಲಸದ ಮಧ್ಯೆಯಲ್ಲೂ ಕೂಡ ನಾವು ಬಿಡು ಮಾಡಿಕೊಂಡು ಇದಕ್ಕೋಸ್ಕರನೇ ಟೈಮ್ನ ಎತ್ತಿಟ್ಕೊಂಡು ವಿಡಿಯೋನ ಮಾಡ್ತೀವಿ. ನೀವು ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನೀವು ಸಪೋರ್ಟ್ ನಮಗೆ ಮಾಡಲೇಬೇಕು ಅಂತ ಕೂಡ ಕೇಳ್ಕೊತೀನಿ. ಎಲ್ಲ ತೋರಣ ಎಲ್ಲ ಹೂವಿನ ತೋರಣ ಎಲ್ಲ ತುಂಬಾ ಚೆನ್ನಾಗಿದೆ. ಮಧ್ಯಾಹ್ನ ಆಗಿದೆ, ಟೈಮ್ ಬಂದು 1:30 ಹತ್ತತ್ರ ಆಗ್ತಾ ಇದೆ. ಅವರಂತೂ ಯಾರೂ ಬರ್ತಾ ಇಲ್ಲ. ದೇವಸ್ಥಾನದೊಳಗಡೆ ಹೋಗ್ತೀವಿ, ನೋಡೋಣ. ಹಾಂ, ಬರ್ತಾವ್ರೆ ಅಲ್ಲಿ. ಹಾಂ, ನೋಡಿ ಎಲ್ಲ ನಿಧಾನಕ್ಕೆ ಬರ್ತಾವ್ರೆ. ತಗೊಂಡ್ರೆ ಬರ್ತಾವ್ರೆ. ಬಂದ್ರೆ ಬೇಡ. ಗರುಡಗಂಬ ಎಷ್ಟು ಚೆನ್ನಾಗೈತೆ ಅಲ್ವಾ. ದೇವಸ್ಥಾನ ಅಂತೂ ಫುಲ್ ಚೆನ್ನಾಗಿದೆ, ಸೂಪರಾಗಿದೆ ದೇವಸ್ಥಾನ. ಒಳಗೂ ಕೂಡ ನೋಡಿ, ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಅಷ್ಟು ಕೂಡ ಕ್ಲಿಯರಾಗಿ ಕಾಣಲ್ಲ ಒಳಗಡೆ ಎಲ್ಲನೂ ತೋರಿಸ್ತೀನಿ ನೋಡಿ. ಸಾಧ್ಯವಾದರೆ ಒಳಗಡೆ ಹಲೋ ಇಲ್ಲ ಫೋನು ಅಂತ ಹೇಳ್ತಾವ್ರೆ, ಆದಷ್ಟು ಪ್ರಯತ್ನ ಪಡ್ತೀನಿ. ಇಲ್ಲಿ ಎಲ್ಲ ಒಯ್ತಾವ್ರೆ, ಅವರೆಲ್ಲ ಹೋಗಲಿ. ಬೇಡ ಅಂದರೆ ಲಕ್ಷ್ಮೀ ದೇವಿಗೆ ಇಷ್ಟ ಕಮಲ ಹೂವು ಕೂಡ ತಗೊಂಡೆ. ಇನ್ನು ನಾವು ತಾಯಿ ಲಕ್ಷ್ಮೀ ದೇವಿ ದರ್ಶನನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆ ತಾಯಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮಹಾಮಂಗಳಾರತಿ ಎಲ್ಲ ಸಿಕ್ತು, ತಗೊಂಡು ಕಣ್ಣು ತುಂಬಿಸ್ಕೊಂಡು ಆ ತಾಯಿನ ನೋಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಹೊರಗಡೆ ಆಂಜನೇಯ ಮೂರ್ತಿ ಇತ್ತು, ಅಲ್ಲಿಗೂ ಕೂಡ ಕೈ ಮುಗಿಯೋಣ ಅಂದ್ಕೊಂಡು. ಅಲ್ಲೂ ಕೂಡ ಕೈ ಮುಕ್ಕೊಂಡು ಪ್ರದಕ್ಷಿಣೆನ ಹಾಕಿ ಆ ದೇವ್ರಿಗೂ ಕೂಡ ಆಂಜನೇಯ ಮೂರ್ತಿಗೆ ಅಡ್ಡ ಬಿದ್ವಿ. ಇನ್ನು ನಾವು ಫಸ್ಟು ಹೋಗಿದ್ಕಿಂತ ಇವಾಗ
ತುಂಬ ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ ದೇವಸ್ಥಾನನ. ಇನ್ನೂ ಕಟ್ತಾ ಇದ್ದಾರೆ, ಬೇರೆ ಬೇರೆ ಥರ ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ಚೇಂಜಸ್ ಆಗಿದೆ. ಊಟದಲ್ಲಿರ್ಬೋದು ಎಲ್ಲ ಕೂಡ. ನಾವು ಫಸ್ಟ್ ಹೋಗಿದ್ದಾಗ ನಮಗೆ ಊಟ ಪ್ರಸಾದ ಇನ್ನೂ ಕೂಡ ಸಿಕ್ಕಿರಲಿಲ್ಲ. ಈ ಸತಿ ಇದೆ, ಊಟ ಪ್ರಸಾದ ಇದೆ, ಊಟ ಮಾಡ್ಕೊಳ್ಳಿ, ಮಧ್ಯಾಹ್ನ ಟೈಮ್ ಆಗಿದೆಯಲ್ವ, ಹಾಗಾಗಿ ಊಟ ಮಾಡ್ಕೊಳ್ಳಿ ಅಂತ ಹೇಳಿದರು. ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು. ಹೋಗ್ತಾ ಇದ್ದೀನಿ. ಏನಂತೆ ಹೊಟ್ಟೆ ನೋವು ಗುಬ್ಬಿಗೆ ತೆಂಗಿನಕಾಯಿ ಹೊಡೆಯೋಂಥ ಜಾಗ. ರಶ್ ಅಂತೂ ಇಲ್ಲ ಯಾವ ದೇವಸ್ಥಾನದಲ್ವ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊ ಬಂದ್ವಲ್ಲ ಒಳಗಡೆ. ಇವಾಗ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ದೇವ್ರ ದರ್ಶನ ಮಾಡೋದೇ ಒಂದು ಭಾಗ್ಯ ಅಂತ ಅನ್ಕೋಬೋದು. ನಾನಂತೂ ಬರಲ್ಲ ಅಂತ ಅಂತಿದ್ದೆ, ಇಲ್ಲ ಟೈಮ್ ಇಲ್ಲ ಅಂತ. ಆದರೆ ತುಂಬ ಹಿಂಸೆ ಮಾಡಿ ಕರ್ಕೊಂಡು ಬಂದು. ಲಕ್ಷ್ಮೀ ದೇವಿ ದರ್ಶನ ಎಲ್ಲ ಕೂಡ ಆಯಿತು. ರಂಗನಾಥ ಸ್ವಾಮಿ ದರ್ಶನ ಕೂಡ ಆಯಿತು. ದೇವ್ರ ದರ್ಶನ ಎಲ್ಲ ಅಂತೂ ತುಂಬಾ ಚೆನ್ನಾಗಾಯಿತು. ಯಾಕೋ ಲೈಟಾಗಿ ತಲೆ ನೋಯ್ತಾ ಇದೆ, ಬಿಸಿಲಲ್ವ, ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ. ಎಲ್ಲ ಟ್ರಾವೆಲ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ. ಆಮೇಲೆ ಕೆಲಸನೂ ಕೂಡ ತುಂಬಾ ಜಾಸ್ತಿ ಅಲ್ವಾ, ರೆಸ್ಟೇ ಇಲ್ಲ, ಬರೀ ಸುತ್ತಾಟ, ಕೆಲಸ ಮನೆಯಲ್ಲಿ ಅನ್ನೋದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಹೋಗಬೇಕು, ನೆಕ್ಸ್ಟು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಎಲ್ಲಿ ಹೋಗ್ತೀವಿ ಅಲ್ಲಿ ನಾನು ನಿಮಗೂ ಕೂಡ ತೋರಿಸ್ತೀನಿ. ಎಲ್ಲ ದೇವ್ರ ದರ್ಶನ ಕೂಡ ಮಾಡಿಸ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇದ್ದೀರಿ ಅಲ್ವಾ. ಇಲ್ಲಿ ಇವಾಗ ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲರೂ ಕೂಡ ಈ ಥರ ಬಳೆ ಮಲ್ಲಾರನ ಇಟ್ಕೊಂಡಿದ್ದಾರೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಕೆಲವರು ಮನೆಗೆ ತಗೊಂಡೋಗಿ ಲಕ್ಷ್ಮೀ ವಿಗ್ರಹನೂ ಕೊಡ್ತಾರೆ, ಮತ್ತು ಲಕ್ಷ್ಮೀ ವಿಗ್ರಹ, ತಾಲಿ, ಕಾಲುಂಗ್ರ, ಈ ಬಳೆ ಮಲ್ಲಾರನೂ ಕೊಡ್ತಾರೆ. ತಗೊಂಡೋಗಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾನು ಫಸ್ಟು ಒಂದು ಸಲ ಹೋಗಿದಾಗ ತುಂಬ ಒಂದು 5-6 ವರ್ಷನೇ ಆಗಿತ್ತು. ಹೋಗಿದಾಗ ತೊಗೊಂಡು ಬಂದು ಇಟ್ಕೊಂಡು ಈಗಲೂ ಕೂಡ ನಾನು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಮಗಂತೂ ಒಳ್ಳೆಯದಾಗಿದೆ, ಅದು ತಂದಮೇಲೆ ಒಳ್ಳೆಯದಾಗಿದೆ. ಇನ್ನು ಕೂಡ ತೋರಣಗಳು, ಹೂವಿಂದು ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಒಂದಕ್ಕೊಂದು ಚೆನ್ನಾಗಿತ್ತು. ಇನ್ನು ದೇವಸ್ಥಾನಗಳಲ್ಲಿ ಹೋದ್ರಂತೂ ಒಂಥರ ಜಾತ್ರೆ ಥರ ಇರುತ್ತೆ. ಹೊರಗಡೆ ದೇವಸ್ಥಾನಗಳಲ್ಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆಯೂ ಕೂಡ. ಊಟಕ್ಕೆ ಬಂದಿದ್ದೀವಿ. ಊಟದಲ್ಲಿಗೆ ಬಂದು ದೇವಸ್ಥಾನದ ಹತ್ರ ಪ್ರಸಾದ ಇದೆ ಅಂತ ಹೇಳಿದ್ರು. ಊಟ ಮಾಡಿಕೊಂಡು ಬೇರೆ ಕಡೆ ಹೋದ್ರಾಯ್ತು ಅಂತ ಹೇಳಿ ಊಟಕ್ಕೆ ಬಂದ್ವಿ. ನಾವೇ ಕೂಡ ತಟ್ಟೆ ಎಲ್ಲ ತಗೋಬೇಕು. ಊಟ ಮಾಡಿಕೊಂಡು ಪ್ರಸಾದ ಅಲ್ವಾ, ದೇವ್ರ ಪ್ರಸಾದ ಅಲ್ವಾ, ಅದಕ್ಕೋಸ್ಕರ ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗೋಣ. ಊಟ ಆದಮೇಲೆ ಎಲ್ಲ ಮುಗಿಸ್ಕೊಂಡು ಇಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಕೂತಿರೋ ನೋಡಿ. ಮಕ್ಕಳೆಲ್ಲ ಆಟ ಆಡ್ತಾರೆ, ತಪ್ಪೋದೇ ಇಲ್ಲ. ಪಾಯಸ ಚೆನ್ನಾಗಿತ್ತು, ಅನ್ನದ ಪಾಯಸ. ಮಾತಾಡ್ತಾ ಊಟ ಎಲ್ಲ ಚೆನ್ನಾಗಿತ್ತು, ಅನ್ನದ ಪಾಯಸ ಎಲ್ಲ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಪ್ರಸಾದ ಅಂದ್ರೇ ಹಂಗೆ ಚೆನ್ನಾಗಿರುತ್ತೆ. ಇಲ್ಲಿ ಮಕ್ಕಳು ಕೂಡ ಕೂತಿದ್ದಾರೆ ನೋಡಿ. ಅಲ್ಲಿ ಹಾಸ್ಟೆಲ್ ಇರಬೇಕು ಅಂತ ಹೇಳ್ತೀವಿ, ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮಕ್ಕಳು ಇವಾಗ ತಾನೇ ಸ್ಕೂಲ್ ಮಕ್ಕಳು ಎಲ್ಲ ಕೂಡ ಊಟ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಕೂಡ ಊಟ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ಅಲ್ವಂತ ಇರೋದು, ಬೇರೆ
ಬೇರೆ ಬೇರೆ ಊರಿಂದ ಬರ್ತಾರಂತೆ. ದಿನ ಇಲ್ಲ ಊಟ ಇರುತ್ತಾ? ದಿನ ಯಾವಾಗ ಡೈಲಿ ದಿನ ಇಲ್ಲೇ ಊಟ ಅಂತೆ ಅವರಿಗೆ. ಅದಕ್ಕೋಸ್ಕರ ನೋಡಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ಪಾಪ ಮಕ್ಕಳು. ಬೇರೆ ಬೇರೆ ಊರಿಂದ ಬರ್ತಾರಂತೆ, ದಿನ ಇಲ್ಲೇ ಊಟ ಅಂತ ಇರೋದು. ದೇವಸ್ಥಾನ ಅಲ್ವಾ, ಅದಕ್ಕೋಸ್ಕರ ಮಕ್ಕಳಿಗೆ ಸ್ಕೂಲ್ ಇಲ್ಲೇ ಇರೋದ್ರಿಂದ ಊಟನೂ ಕೂಡ ಮಕ್ಕಳಿಗೆ ಇಲ್ಲೇ ಹಾಕ್ತಾರೆ. ಅದಕ್ಕೋಸ್ಕರ ನೋಡಿ ಖುಷಿ ಆಯಿತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗ ಹೊರಡ್ತಾ ಇದ್ದೀವಿ, ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಪ್ರಸಾದ ಕೂಡ ಸಿಕ್ತು ನಮಗೆ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತಾಯಿ ಲಕ್ಷ್ಮೀ ದೇವಿ ದರ್ಶನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ನನಗಂತೂ. ಒನ್ ಡೇ ಟ್ರಿಪ್ ಅಂತ ಹೇಳಿದ್ರೆ ಈಗ ಬರಬೇಕು. ನನಗೆ ನವೀನ್ ಬಂದಿಲ್ಲ ಅನ್ನೋದೊಂದು ಬೇಜಾರು. ನಾನು ಯಾವಾಗಲೂ ಕೂಡ ಅವ್ರನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಇದೇ ಫಸ್ಟು. ನೀನು ಹೋಗಿ ಬಾ, ನನಗೆ ಕೆಲಸ ಇದೆ, ಬರೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು, ನನ್ನ ಮಗ ಮತ್ತು ಅಮ್ಮ ಬಂದ್ವಿ. ಅವಳು ಕೂಡ ತುಂಬಾ ಹಿಂಸೆ ಮಾಡಿದ್ಲು, ನನ್ನ ಬೆಸ್ಟಿನೂ ಕೂಡ ಬಾ ಬಾ ಅಂತ. ಅದಕ್ಕೋಸ್ಕರ ಏನು ಮಾಡೋದು, ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದು. ತುಂಬ ಚೆನ್ನಾಗಿದೆ. ಆದರೆ ನವೀನ್ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗ, ದೊಡ್ಡ ಮಗನೂ ಕೂಡ. ನಾವು ಅಕ್ಕ ಬಾವದಿರೆಲ್ಲ ಕೂಡ ಹೀಗೆ ಫ್ಯಾಮಿಲಿ ಹೋಗ್ತಾ ಇದ್ವಿ. ಇವಾಗ ಅಕ್ಕ, ದೊಡ್ಡಕ್ಕ ಬರೋಂಗಿಲ್ಲ. ಎರಡನೇ ಅಕ್ಕಂಗೆ ಮನೆ ಕೆಲಸ ಮುಗಿಯೋ ತನಕ, ಅವಳು ಹೊಸ ಮನೆ ಕಟ್ಟಿಸ್ತಿದ್ದಾಳಲ್ಲ, ಕೆಲಸ ಮುಗಿಯೋ ತನಕ ಅವಳಂತೂ ಎಲ್ಲೂ ಬರಲ್ಲ. ಇನ್ನೊಂದು ಸಲ ನಾವು ಯಾವಾಗಲಾದರೂ ಹೋದ್ರಾಯ್ತು. ಹೀಗೆ ಇವಾಗ ಸದ್ಯಕ್ಕೆ ಹೋಗುತ್ತಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದು. ಎಲ್ಲರೂ ನೋಡ್ತಾರೆ ಫೋನಲ್ಲಿ ಸುಮ್ಮನೆ ಒಬ್ಬೊಬ್ಬಳೆ ಏನಕ್ಕೆ ಹಿಂಗೆ ಮಾತಾಡ್ಕೊಯ್ತಾ ಇದ್ದಾಳೆ ಅಂತ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ನೋಡೋಣ. ನನಗೂ ಸರಿಯಾಗಿ ಗೊತ್ತಿಲ್ಲ ಎಲ್ಲಿ ಹೋಗೋದು ಅಂತ. ಎಲ್ಲರೂ ಕೂಡ ಆಲ್ರೆಡಿ ಆವಾಗಲೇ ಹೊರಟೋಯ್ತಾ ಇದ್ದಾಳೆ. ಬೆಸ್ಟಿ ಅಂತೂ ಬರಲೇ ಇಲ್ಲ ಇನ್ನೂ ಕೂಡ. ಅವಳಲ್ಲೇ ವಿಡಿಯೋ ಮಾಡ್ತಾ ನಿಂತ್ಕೊಂಡ್ಬಿಟ್ಲು. ಓಕೆ, ಇವಾಗ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಂದ್ವಿ, ದೇವಸ್ಥಾನ ಬಂದು ಗಂಗಾಧರ ಸ್ವಾಮಿ ಸಿದ್ಧಗಂಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಾರಿ, ಸಿದ್ಧಗಂಗೆಗೆ ಹೋಗಿದ್ವಿ, ಶಿವಗಂಗೆಗೆ ಹೋಗಿ ಬಂದ್ವಿ. ಶಿವಗಂಗೆ ದೇವಸ್ಥಾನಕ್ಕೆ ಟೆಂಪಲ್ಗೆ ಬಂದಿದ್ದೀವಿ. ನೋಡೋಣ, ಬೆಟ್ಟ ಹತ್ಬೇಕಂತ ಇಲ್ಲಿ. ಆವಾಗಲೇ ಒಂದು ಸಲ ಬಂದಿದ್ವಿ. ಬೆಟ್ಟ ಹತ್ಬೇಕಂತ, ನೋಡೋಣ ಹತ್ತೋಣ ಅಂತ ಹೇಳ್ತಾವ್ರೆ. ಬೆಟ್ಟ ಹತ್ಬೇಕಂತೆ, ನೋಡೋಣ. ಬೆಟ್ಟ ಆದರೆ ಹತ್ತೋಕೆ ಪ್ರಯತ್ನ ಪಡೋಣ. ಒಳಕಲ್ತಿರ್ತ ಅಷ್ಟೇ, ಒಳಕಲ್ತಿರ್ತ ಅಕ್ಕ. ನೀವು ಅತ್ತಾಗಿರು ಇವಳು ಕುಡ್ಸ್ಕೊಂಡು ಅವಳು ಇಂಚು ಕರ್ಕೊಯ್ತೀನಿ. ಚಾಮುಂಡಿ ಬೆಟ್ಟ ಕತ್ತಿದ್ದಾಳಂತೆ ಅವಳು. ಇಷ್ಟ ಏನ್ ಬಂದಾಗ್ಲಿ ನಂಗೆ ಕೇಳ್ತಾ ಇದ್ದೀನಿ. ಅಕ್ಕ ಬಕ್ಕ ನೀನು ಮನೆ ಹತ್ತಿದ್ದಾನ. ಅಯ್ಯೋ ಇವಳ ಯಾಕೋ ಅವರಿಬ್ರು ಅಲ್ಲೇ ಕೂತ್ಕೊಂಡ್ರು. 1.5 ಕಿಲೋಮೀಟ್ರ್ ಆಯ್ತದಂತೆ. 1.5 ಕಿಲೋಮೀಟ್ರ್ ಆಯ್ತದಂತೆ. ಬರ್ತೀರಾ? ಬೇಡ ನಡೀರಿ, ನಾವು ಹತ್ತುತ್ತಾವಿ. ಅವ್ರು ಬರಲ್ವಂತೆ. ಒಳ್ಕಲ್ತಿರ್ತ ನೀರು ಸಿಗುತ್ತೆ ಅಂತ ಆವಾಗಲೇ ಒಂದ್ಸಲ ಬಂದಿದ್ವಿ ನಾವು. ನೀನು ಆ ಕಡೆಯಿಂದ ಬರೋಕೆ ಜಾರ್ಕ ಬಂದ್ಯಾ? ನೋಡಿ ಶಿವಗಂಗೆ ಹತ್ತುತ್ತಾ ಇದೀವಿ. ಬೆಟ್ಟನ ಒಳ್ಕಲ್ ತೀರ್ಥದ ನೀರು ಸಿಗುತ್ತೆ, ಅದಕ್ಕೋಸ್ಕರ ಈಗ ಹೋಗೋಣ ಅಂತ ಹತ್ತುತ್ತಾ ಇದ್ದೀವಿ. ಹಿಂಗೆ ಹತ್ಬಿಟ್ಟು ಇಳಿದ್ಬಿಟ್ಟು ಮನೆಗೆ ಹೋಗಿ ಏನು ಕೆಲಸ ಮಾಡೋದು. ವಿಘ್ನೇಶ್ 1.5 ಕಿಲೋಮೀಟ್ರ್ ಅಂತ ಹೇಳಿದ್ರು, ಆದರೆ ಈಗ 3 ಕಿಲೋಮೀಟ್ರ್ ಅಂತ ಹೇಳ್ತಾವ್ರೆ. ನನಗೆ ಇಷ್ಟೊತ್ತೊತ್ತಿಗೆ ಸುಸ್ತಾಗೋಯ್ತು. ಆಗಲ್ಲ ಅಂತ ಅನ್ಕೋತೀವಿ, ಯಾಕೆಂದರೆ ಬೆಳಗ್ಗೆಯಿಂದ ಎಲ್ಲ
ಸುತ್ತಾಡಿ ಸಾಕಾಗಿದೆ, ಆಗಲ್ಲ ಹೋಗೋಕ್ಕೆ ಅಂತ ಅನ್ಕೋತೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಅದು ಕೈ ಮುಕ್ಕೊಂಡು ಹೊರಟೋಗ್ಬಿಡೋಣ ಅಷ್ಟೇ. ಬೆಳಗ್ಗೆಯಿಂದ ನಾವು ತುಂಬ ಕಡೆ ಸುಸ್ತಾಗೋಗಿದೆ. ಇಲ್ಲಿ ಮೇಲೆ ಬಂದ್ವಿ. ಸೊ ಅಪ್ಪ ಆಯ್ತಾ ಇಲ್ಲ, ಸಕ್ಕ ಸುಸ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫುಲ್ ಮೇಲೆ ಬಂದ್ವಿ. ಚೆನ್ನಾಗಿದೆ. ನಾವು ಎಲ್ಲಿಂದ ಬಂದಿದ್ದೀವಿ ಅಂದರೆ ನೋಡಲ್ಲಿ ಅಲ್ಲಿಂದ ಬಂದಿದ್ದೀವಿ. ಅಪ್ಪ ಸಖತ್ತು ಸ್ಪ್ರೆಡ್ ಆಯ್ತಾಯಿದೆ. ಸೆಕೆ, ಮಳೆ ಬಂದರೆ ಮಳೆ ಅಂತೀವಿ, ಬಿಸಿಲು ಬಂದರೆ ಸೆಕೆ ಅಂತೀವಿ. ದೇವಸ್ಥಾನ ನೋಡ್ತಾ ಇರ್ಬೋದು, ಪುರಾಣದ ಕಾಲದ ದೇವಸ್ಥಾನಗಳು ಇವೆಲ್ಲವ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕೂಡ ಫುಲ್ ಕಲ್ಲಲ್ಲೇ ಕಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನಗಳೆಲ್ಲ. ಅಂತೂ ತುಂಬ ದಿನ ಅಲ್ಲ, ತುಂಬ ವರ್ಷಗಳಾಗಿತ್ತು ದೇವಸ್ಥಾನಗಳಿಗೆಲ್ಲ, ಈ ಥರ ದೇವಸ್ಥಾನಗಳಿಗೆಲ್ಲ ಬಂದು. ಇವಾಗ ಬಂದ್ವಿ, ಮತ್ತೆ ಬರ್ಬೋದಲ್ವ ಅಂದರೆ ಈಗ ಸ್ವಲ್ಪ ಮಧ್ಯೆ ಎಲ್ಲ ಕೆಲಸ ಅದು ಇದು ಅಂದ್ಕೊಂಡು ಬಂದಿರಲಿಲ್ಲ. ಹಿಂಗೆ ನೋಡ್ತಾ ಇರ್ಬೋದು ಕೆಳಗಡೆ ಎಷ್ಟೊಂದು ಎತ್ತರದಿಂದ ಬಂದಿದ್ದೀವಿ ನೋಡಿ. ಅಮ್ಮ ಚಿಕ್ಕಮ್ಮ ಅಲ್ಲೇ ಇಳ್ಕೊಬಿಟ್ರು. ಅಕ್ಕ, ನಾವು ತಂಗಿ, ಅಕ್ಕನ ಮಗಳು, ನನ್ನ ಬೆಸ್ಟಿ ಬಂದ್ವಿ ಅಷ್ಟೇ. ಇಷ್ಟೇ ಇದು ದೇವಸ್ಥಾನ, ಇನ್ನೇನಿಲ್ಲ. ನಿಮಗೆ ಒಂದ್ಸಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಷ್ಟು ಕೆಳಗಡೆಯಿಂದ ಬಂದಿದ್ದೀವಿ ನಾವು ಅಂತ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಕೆಳಗಡೆಯಿಂದ ಫ್ರೆಂಡ್ಸ್, ಅಲ್ಲಿಂದ ಬಂದಿದ್ದೀವಿ ನಾವು. ಇವಾಗ ಹತ್ತದೇನೋ ಹತ್ಬಿಟ್ವಿ, ಆದರೆ ಇನ್ನು ಮೇಲೆ ಹೋಗೋಕ್ಕಾಗ್ತಾಯಿಲ್ಲ. 1.5 ಕಿಲೋಮೀಟ್ರ್ ಐತೆ ಒಳಕ ತೀರ್ಥ ಸಿಗೋಕ್ಕೆ ಅಂತ ಹೇಳಿದ್ರು. ಆದರೆ ಕೆಲವರು 3 ಕಿಲೋಮೀಟ್ರ್ ಐತೆ ಅಂತಾರೆ. ಅಷ್ಟೊಂದೆಲ್ಲ ಹತ್ತಷ್ಟು ಎನರ್ಜಿ ನಮ್ಮ ಹತ್ರ ಇಲ್ಲ, ಏಕೆಂದರೆ ಬೆಳಗ್ಗೆಯಿಂದ ನಾವು ಸುತ್ತಾಡಿದ್ದೀವಿ ಅಲ್ವಾ, ಅದಕ್ಕೋಸ್ಕರ ಇನ್ನೊಂದ್ಸಲ ಬಂದ್ರಾಯಿತು ಅಂತ ಹೇಳಿ ಇವಾಗ ಹೊರಡೋಣ. ತುಂಬ ಚೆನ್ನಾಗಿದೆ, ಬೆಟ್ಟ ಗುಡ್ಡ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ದೇವಸ್ಥಾನದೊಳಗಡೆ ಬಂದ್ವಿ. ದೇವಸ್ಥಾನ ಅಂತಂದರೆ ಏನು, ಇಷ್ಟೇ, ಈ ದೇವಸ್ಥಾನ ಇಷ್ಟೇ ಇರೋದು. ಇಷ್ಟು ಸಿಂಪಲ್ ಆಗಿ ಒಂದು ಅಂಗಡಿ ಇದೆ ಅಷ್ಟೇ. ಇಲ್ಲಿ ಯಾವ ದೇವರು ಅಂತ ಹೇಳಿದ್ರೆ ನಿಮ್ಮವರ ಕೊಟ್ಟದಲ್ಲಿ ಕೆಳಗೆ ಹೋಯ್ತೆ ಮೇಡಮ್ ಅವರೇ. ಹೌದಾ, 5 ರೂಪಾಯಿ ಅಂತ ಕೊಡ್ರಿ, ಅದು 10 ರೂಪಾಯಿ ಮಾಡಿಕೊಂಡಿ. ಏಕೆ ಯಾವ ದೇವರು ಇರೋದಿಲ್ಲ? ಪಾತಾಳೇಶ್ವರಿ ದೇವರು ಇರೋದಿಲ್ಲ. ಪಾತಾಳೇಶ್ವರ ದೇವರು ಇರೋದು. ಪಾತಾಳ ಹತ್ತಿ ಇಳಿಬೇಕು. ಒಳಗಡೆ ಇಳಿಬೇಕು. ಚೆನ್ನಾಗಿದೆ ತುಂಬಾ. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ದೇವರು ಬಂದು ವೀರಭದ್ರೇಶ್ವರ ದೇವರು, ತುಂಬ ಚೆನ್ನಾಗಿದೆ ನೋಡಿ. ವೀರಭದ್ರೇಶ್ವರ ದೇವರಿದು ತುಂಬಾ ಚೆನ್ನಾಗಿದೆ ದೇವರು. ಇದು ಫುಲ್ ಎಲ್ಲ ಕಲ್ಲಲ್ಲೇ ಮಾಡಿರೋಂಥದ್ದು ದೇವ್ರನ್ನ, ಫುಲ್ ಎಲ್ಲ ಕಲ್ಲಲ್ಲೇ ಕೆತ್ತಿರೋದು. ತುಂಬ ಚೆನ್ನಾಗಿದೆ ಅಲ್ವಾ ದೇವರು? ಹೇಗನ್ನಿಸ್ತು, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಪಾದ ನೋಡಿ. ಇವಾಗ ನಾನು ಕೂಡ ನಮಸ್ಕಾರನ ಮಾಡ್ಕೊಳ್ಳೋಣ ವೀರಭದ್ರೇಶ್ವರ ದೇವರಿಗೆ. ವೀರಭದ್ರೇಶ್ವರ ಸ್ವಾಮಿ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ ತಂದೆ, ಎಲ್ಲರೂ ಕಾಪಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗೋಣ ಅಂತ ಪಾತಾಳ ಗಂಗೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಇರೋದು ನೋಡಿ, ಇದು ಪಾತಾಳ ಗಂಗೆ. ಇದೆಲ್ಲ ಗಂಗೆ ಪೂಜೆ ಮಾಡವ್ರೆ, ಎಷ್ಟು ಚೆನ್ನಾಗಿ ಮಾಡವ್ರೆ ನೋಡಿ, ತುಂಬಾ ಚೆನ್ನಾಗಿ ಮಾಡವ್ರೆ. ಈಗಲೇ ಎಲ್ಲ
ಖುಷಿ ಆಟ ಆಡ್ಬೇಡ ಒಂದ್ಸಲ ಹೇಳೋದು ಅವ್ರು ಹೇಳಿದ್ರು ಚಿಕ್ಕವ್ರು ಬರ್ಬಾರ್ದು ನಾನು ನಿಂತ್ಕೊ ಹಂಚ್ಕೊಂಡು ಚಿಕ್ಕವನ ಹೈಸ್ಕೂಲು ನೋಡಕ್ ಈ ಹುಡುಗ ಕಾಣ್ತಾನೆ ನೀನು ನೋಡಕ್ಕೆ 5ನೇ ಕ್ಲಾಸ್ ನೀರು ಯಾವತ್ತೂ ಡೌನ್ ಆಗಲ್ಲ ಯಾಕೆ ಎದ್ರಕತ್ಯಾ ಭಯ ಆಗಕ್ಕಲ್ಲಿ ಏನು ಇಲ್ಲ ಸೈಲೆಂಟ್ ಅಮ್ಮ ಫುಲ್ ಇಳಿಬೇಡಿ ನಾನು ಆನ್ ಮಾಡೋಣ ಕಣ ನಡೆಯುತ್ತೆ ಹಿಡ್ಕಮ್ಮದ ಟಾರ್ಚ್ ಆನ್ ಮಾಡು ನಾ ಕಾಣು ಹಗ್ಗ ಇಟ್ಕೊ ಹಿಡಿಯಕ್ಕ ಅಮ್ಮ ಫುಲ್ ಇಳಿಬೇಡಿ ಅಮ್ಮ ಕಾಲಲ್ಲಿ ನೀರು ಟಚ್ ಮಾಡಿ ಸಾಕು ಅದೇನು ಹಗ್ಗ ಇಟ್ಕೊ ಹಿಡಿ ಅಂತ ಅಲ್ಲೇ ಹಗ್ಗ ಅಕ್ಕ ಹಗ್ಗ ಇಟ್ಕೊ ಇಟ್ಕೊತೀನಿ ಎಷ್ಟು ಜನಕ್ಕೆಲ್ಲ ಬಾ ನಿಮ್ಗೆ ಹೆಚ್ಕೊಂಡು ನಾನು ನಮಸ್ಕಾರ ಅಮ್ಮ ಹಿಡ್ಕಮ್ಮ ಯಾರನ ಇಟ್ಕೊಂಡೈತೆ ಕಣ ಕೆಳಗೈತೆ ಯಾವ್ದಾರ ಒಂದು ಫೋನ್ ಕೊಡ್ರೆ ಒಂದು ಒಳಗೆಲ್ಲ ಏನಿದೆ ಸುಂಬಮ್ಮ ಅಷ್ಟೇ ಅಕ್ಕ ಫೋನ್ ಬಿಗೇಟ್ ಕೊಡು ನಂಗೂ ಎಡ್ಸ್ಬಿಡಿ ನಾನೇನು ಬರಲ್ಲ ಕೆಳಗೆ ಬನ್ನಿ ಬನ್ನಿ ಶಾಲೆ ಕಳಿಸ್ತೀನಿ ಚೆನ್ನಾಗದೆ ನಮಸ್ಕಾರ ಇಳಿಬೋದು ಕಂತೆ ಅಕ್ಕ ದಾರಿ ಹಿಡ್ಕೊ ಹುಷಾರು ಬೋ ನೀವು ಇಲ್ಲಿ ನೀನು ಅಲ್ಲ ನಿಂತ್ಕೋ ಪಾಪ ನಾನು ನಿಂಗೆ ಎತ್ತಿಸ್ತೀನಿ ಹೋಗೋಕ್ಕಾಗಲ್ಲ ಕಣ ಸೈಡ್ ಅಕ್ಕ ದಾರ ಹಿಡ್ದಿದ್ಯಾ ನಮಸ್ಕಾರ ಮುಕ್ಕ ನೀರಿಗೆ ಏಯ್ ಸಾಕು ನಿಧಾನ ನೀರು ತಗೊಬಂದ ಏನಿಲ್ಲ ಮೆತ್ತಿಗೆ ಕಣ ನಿಧಾನ ಇಟ್ಕೊಳ್ಳಿಲ್ವ ಅಲ್ಲೇ ನಿಂತ್ಕೋ ನಾನು ಇಲ್ಲಿ ನಕಲಿ ಚಿಕ್ಕಮ್ಮ ಹುಷಾರು ಪಾತಾಳ ಗಂಗೆ ಹೋಗಿದ್ವಿ ನಿಜವಾಗ್ಲೂ ಫ್ರೆಂಡ್ ತುಂಬಾನೇ ಭಯ ಅಂದರೆ ತುಂಬಾನೇ ಭಯ ಆಗುತ್ತೆ ಅದನ್ನ ನೋಡೋಕ್ಕಂತೂ ಅದಕ್ಕೆ ನೋಡೋಕ್ಕಂತೂ ಒಳಗಡೆ ಫುಲ್ ಗುಹೆ ಥರ ಇರೋದು ಅದಷ್ಟು ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಒಳಗಡೆ ಎಲ್ಲ ಕತ್ತಲೆ ಮೆಟ್ಟಲಿಗೆ ಇಳಿಬೇಕು ಹಿಂಸೆ ಆಗುತ್ತೆ ಅಂತ ಹೇಳಿ ಯಾಕೆಂತಂದರೆ ನಾವು ನಮ್ಮ ಮೇಲೂ ಕೇರ್ ತಗೋಬೇಕಲ್ವ ಅದಕ್ಕೋಸ್ಕರ ಅಷ್ಟೊಂದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆದರೆ ತುಂಬ ಚೆನ್ನಾಗಿತ್ತು ನೀರಂತೂ ಒಳಗಡೆ ಎಲ್ಲ ಅದು ಹೆಂಗದೆ ಅಲ್ವಾ ಒಳಗಡೆ ನೀರು ನಾನು ಒಂದಿಷ್ಟು ಅಗಲ ಅಂದ್ಕೊಂಡೆ ಬಾವಿ ಒಳಗಡೆ ಎಲ್ಲ ಫುಲ್ಲು ನೀರೈತೆ ಚೆನ್ನಾಗಿ ಮಾಡವ್ರೆ ಅವಾಗೆಲ್ಲ ಬಂದಿತ್ತಲ್ವ ಮರ್ತೇ ಹೋಗೈತೆ ಅದು ಮಾಡಿರೋದಲ್ಲ ಅದೇ ಬಂಡೆಯೊಳಗೆ ಉದ್ಭವಿಸ್ತೈತೆ ಇವ್ರು ಒಂಚೂರು ಕಮ್ಮಿ ಕೊಟ್ಟವ್ರಷ್ಟೇ ಅಷ್ಟೇ ಇಲ್ಲ ಅಲ್ಲಿ ಮೇಲ್ಗಂಟ ಬರುತ್ತಂತೆ ಅಲ್ಲಂತ ಇದ್ರಲ್ಲ ಎಲ್ಲಿ ತನಕ ಬರ್ತೈತೆ ಅಂತ ಟ್ರೆಕ್ಕಿಂಗ್ ಪ್ಲೇಸ್ ಚೆನ್ನಾಗೈತೆ ಚೆನ್ನಾಗೈತೆ ನನಗೆ ತುಂಬ ಚೆನ್ನಾಗಿತ್ತು ಈಗ ಇವಳನ್ನಿಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಎತ್ಕೊಬರ್ತಾಳೆ ಎಲ್ಲನೂ ಈಗ ಗುಡ್ಡ ಬೆಟ್ಟ ಎಲ್ಲನೂ ಹೊತ್ಕೊಂಡು ಬರ್ತಾಳೆ ಹಾಡು ಹಾಂ ಬರ್ತಾಳೆ ಈಗಲೇ ತಲೆನೋವು ಅಂತವಳೆ ಕಣ್ಣೆ ಬಿಡೋಕೈತೆಲ್ಲ ಅಂತ ಈಗ ಹೊರಡ್ತಾವೆ ಇನ್ನೆಲ್ಲೂ ಹೋಗಲ್ಲ ಅನಿಸುತ್ತೆ ಸ್ಟ್ರೈಟಿಗೆ ಮೈಸೂರು ಅಷ್ಟೇ ಹೋಗೋದೆ ಎಲ್ಲ ಕಡೆಯಂತೂ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಸುಮ್ಮನೆ ಹಿಂಗೆ ಬಂದರೆ ಬಿಡು ದಿನಗಳಲ್ಲೇ ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಬೋದು ಅಂತ ಅನ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ವಾರಗಳಲ್ಲಿ ಹಬ್ಬಗಳಲ್ಲಿ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಬಂದರೆ ದೇವ್ರ ದರ್ಶನವೂ ಆಗಲ್ಲ ದೇವ್ರು ನೋಡೋಕ್ಕೂ ಆಗಲ್ಲ ಜನಗಳು ರಾಶಿ ಜನಗಳು ನೋಡಬೇಕಾಗುತ್ತೆ ಅಷ್ಟೇ ನಮಗಂತೂ ಈಗ ಬಂದಿದ್ದಂತೂ ತುಂಬಾ ಚೆನ್ನಾಗಿ ಖುಷಿ ಕೊಡ್ತು ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು ಒಳ್ಳೇದು ಮಾಡಲಿ ಭಗವಂತ ಎಲ್ಲರೂ ಕೂಡ ಅಂತ ಕೇಳ್ಕೊತೀವಿ ಅಷ್ಟೇ ಇವಳು ಅದಕ್ಕೆ ಬಂದಿದ್ದು ನಾನು ಬತ್ತೀನಿ ಇರು ಅಂತ ಹಾಂ ಇದಕ್ಕೆ ಬಂದಿರೋದು ಇವಳು ಹಾಂ ಇದಕ್ಕೆ ಬಂದಿರೋದು ಸುಮ್ಮನೆ ಇರಕ್ಕ ಮೆಲ್ಮೆಲ್ಲಕ್ಕೆ ಬರ್ತೀನಿ ಸುಮ್ಮನೆ ಇರಕ್ಕ ನಿಧಾನಕ್ಕೆ ಬರ್ತೀನಿ ಅಂತ ಹಿಂಗೆ ಜಾರಕ್ಕೆ ಅಲ್ವಾ ಹಾಂ
ಹಾಂ ಬರೀಕಿಲ್ಲ ಅಂತಿದ್ಲು ಬರಂಗಿರ್ಲಿಲ್ಲ ಇವತ್ತೇ ಅಷ್ಟೇ ಫುಲ್ ಡೇ ವಾ ಎಲ್ಲ ಸಬ್ಜೆಕ್ಟ್ ಎಲ್ಲ ಪಾಠನೂ ಅವೇ ಇವತ್ತು ಪಾಪ ಬರಲ್ಲ ನಮ್ಮನ್ನೆಲ್ಲ ನೋಡ್ಕೊಳಕ್ ಬಂದಿರೋದಂತವಳು ಹಿಂಗೆ ಆಡ್ತಾರೆ ಹಾಂ ಅದಕ್ಕೆ ಒಬ್ರು ವಿಡಿಯೋ ಅಂತೀವಂತೆ ಒಬ್ರು ಅಲ್ಲಿ ಮಾಡ್ಕಳೆ ಇಲ್ಲಿ ಮಾಡ್ಕಳೆ ಅಂತ ಹೇಳ್ಕೊಡ್ತಾರಂತೆ ಹಾಂ ಅದಕ್ಕೆ ಮಕ್ಳು ಮರಿ ಮೇಲೆ ಜ್ಞಾನ ನೋಡ್ಕೊಳ್ಳೋದಂತೆ ಅದಕ್ಕೆ ಅವಳು ಬಂದಿರೋದು ಜವಾಬ್ದಾರಿ ತಗೊಂಡು ಬಂದಿರೋದು ನೋಡಿ. ಎಲ್ಲ ತಾಯಿಂದಿರು ಮಕ್ಕಳನ್ನ ಜವಾಬ್ದಾರಿ ತಗೊಂಡು ನೋಡ್ಕೋಬೇಕು. ಆದರೆ ಇಲ್ಲಿ ಮಗಳೇ ಅಮ್ಮಂದಿರನ್ನೆಲ್ಲ ನೋಡ್ಕೊತವಳೆ. ಎಲ್ಲರೂ ಉಂಟಾ ಈ ಥರ ನೋಡಿದ್ದೀರಾ ನೀವು? ಹಾಂ ನಡೆವ ಸಾಕು ಈಗ. ಫಸ್ಟ್ ಫೈನಲ್ ಎಲ್ಲ ಕೂಡ ಕುತ್ಕೊಂಡು ಕಾಫಿ ಟೀ ಯಾರಿಗೆ ಏನೇನು ಬೇಕು ಅದೆಲ್ಲ ಕಾಫಿ ಟೀ ಎಲ್ಲ ಕುಡಿತಾವ್ರೆ. ಚುರುಮುರಿ ಈ ಥರ ಎಲ್ಲ ಕುತ್ಕೊಂಡು ಆರಾಮಾಗಿ ಮುಗೀತು. ನಾನು ಮನೆಗೆ ಹೋಗೋದೆ. ಹಾಂ ಇವ್ರಿಗೆ ಧಾರಾವಾಹಿ ಸೆಲ್ಫಿ ಕೇಳಿವರ ಅವರು ಸೆಲ್ಫಿ ತಗೊಳಮ್ಮ ಅಂತ ಅನ್ಬೇಕಾಗಿತ್ತು ಅವರು. ಸೆಲ್ಫಿ ತಗೊಂಡ್ಬಿಟ್ಟು ಸ್ಟೇಟಸ್ ಹಾಕ್ಬೇಕಾಗಿತ್ತು. ಲಕ್ಷ್ಮೀ ಬಾರಮ್ಮ ಹೀರೋಯಿನ್ ಇವರು ಅಂತ ಹೋಗಿ ಮಾಡ್ಗಾರು ಎಲ್ಲವ ಧಾರಾವಾಹಿ ಸೀದವ ನಾನು ಹೇಳಿದ್ದೆ ಎರಡನೇ ಏನೊಂದು ಹೇಳಿದ್ದಾರವಾ ಮೊದಲೇ ಆಮೇಲೆ ಅಮ್ಮ ಕಾಂಜಿ 20 ಹೇಳಿದಾರೆ ನಮ್ಮಂಗೆ ಅವ್ರುಗಳಿದ್ದಾವೆ ಗಂಟೆ ಪಾಪ ನೋಡಿ ಎಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕಾಫಿ ಟೀ ಜ್ಯೂಸು ಏನೇನು ಬೇಕು ಅದನ್ನೆಲ್ಲ ತಗೋತಾಳೆ. ನಮಗೆ ಐಸ್ ಕ್ರೀಮ್ ತಗೊಂಡ್ರೆ ಐಸ್ ಕ್ರೀಮ್ ತಿಂತಾವಳೆ. ಅವ್ರಿಗೆ ಐಸ್ ಕ್ರೀಮ್ ಇಷ್ಟ, ಅದಕ್ಕೋಸ್ಕರ ಐಸ್ ಕ್ರೀಮ್ ತಗೊಂಡು ತಿಂತಾಳೆ. ನಾವು ಏನಾದರೂ ತಿನ್ಕೊಳ್ಳೋದು. ನಾನು ತಿನ್ನೋದಿಲ್ಲ ಯಾರ್ಯಾರು ಬೇರೆ ಮನೆ ತಕ ಹೋಗುತ್ತೆ ನೋಡಿದ್ಯಲ್ಲ ಮನೆ ಅದೇನೇ ನೋಡಿದ್ರೆ ಅದು ಕೊಡ್ತಾ ಇರ್ಬೇಕು ನೀನು. ಕಾರ್ ಎಲ್ಲ ನೋಡಿ ಮುಖಗಳೆಲ್ಲ ಎಲ್ರ ಮುಖನೂ ಹೆಂಗ್ ಆಗೈತೆ ಅಂತಂದ್ರೆ ಬರುವಾಗ ಎಲ್ರು ಎಷ್ಟ್ ಚೆನ್ನಾಗಿದ್ರು. ಅವ್ರನ್ನೇನ್ ನೋಡ್ತೀರಾ ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ಕೊಳಕ್ ಎಲ್ರು ಪಾಪ ಡಲ್ ಆಗೋದ್ರು, ಸುಸ್ತಾಗಿ ಹೋಗೋರೆ ಒಂದಿನಕ್ಕೆ. ಇನ್ನು ಒಂದಿನ ಚಾಮುಂಡಿ ಬೆಟ್ಟವೇ ಅದೇ. ಇವಳ ಹಣೆಲಂತೂ ನೋಡಿ ಫಸ್ಟ್ ನೋಡ್ಬೇಕಿತ್ತು. ಇವಾಗ ಹೊರಡ್ತಾ ಇದೀವಿ. ಬಾಯ್ ಬಾಯ್ ಸಿಗಂಗೆ ಬಾಯ್. ಹೇಳಿ ಏನಾರು ಅಚ್ಚಕಟ್ಟ ಕಳೆಪುರಿ ತಿಂತಾ ಇದ್ದೀರಲ್ಲ, ಏನ್ ಹೇಳಿದ್ರಿ ಬೆಳಗ್ಗೆಯಿಂದ? ಬಾಯ್ ಏನ್ ಹೇಳಿದ್ರಿ ಬೆಳಗ್ಗೆಯಿಂದ? ಏನು ಕೇಳಿಲ್ಲ, ಈಗಲೇ ಕೇಳ್ತಾ ಇರೋದು. ಅಷ್ಟೇ ಲಾಸ್ಟ್ ಪ್ಲೇಸ್ ಯಾವುದೂ ಇಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಪಂಚಮುಖಿ ಆಂಜನೇಯ ಕುಣಗಲ್ಲು ಅಲ್ಲಿಗೆ ಬಂದಿದ್ದೀವಿ. ನಾನು ನಿಮಗೆ ತಡ ಮಾಡಲ್ಲ, ಇನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನೋಡಿ ಸಖತ್ತಾಗಿ ಸೂಪರಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂದರೆ ಸೂಪರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ 2 ಕಣ್ಣು ಸಾಲದು. ಇಂಥ ದೇವ್ರ ದರ್ಶನ ಮಾಡೋಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದು ಅಂತ ಅನ್ಕೋಬೇಕು. ಈಗ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ವಾವ್, ಸಖತ್ತಾಗಿ ಸೂಪರಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್. ಇಂಥ ದೇವ್ರುಗಳೆಲ್ಲ ನೋಡೋಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅಂತಾರಲ್ಲ. ನೋಡಿ ಇದು ನಮ್ಮ ಪುಣ್ಯ ಅಂತ ಹೇಳ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಖತ್ತಾಗಿ ಬಂದಿದೆ. ದೇವರಂತೂ ಸೂಪರಾಗಿ ಬಂದಿದೆ. ನೋಡೋಕ್ಕಂತೂ ಸೂಪರಾಗಿ ಕಾಣಿಸ್ತಾ ಇದೆ. ನಾವು ಲಾಸ್ಟು ಇನ್ಯಾವುದು ಪ್ಲೇಸ್ ಇಲ್ಲ ಅಂತ ಅಂದ್ಕೊಂಡ್ವಿ. ಆಕಾಶನ ಮುಟ್ತಾ ಇದೆ ಪಂಚಮುಖಿ ಆಂಜನೇಯ ಅಂತ ಹೇಳ್ಕೊಬೋದು.
ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್. ಎಲ್ಲ ದೇವ್ರ ದರ್ಶನಕ್ಕೆ ಹೋಯ್ತಾ ಇದ್ದೀವಿ. ನೋಡೋಕ್ಕಂತೂ ನಮಗಂತೂ ತುಂಬಾ ಖುಷಿ ಆಯ್ತೈತೆ. ನನಗಂತೂ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ, ಅಷ್ಟು ಹ್ಯಾಪಿಯಾಗಿದ್ದೀನಿ ನಾನಂತೂ. ನೋಡಿ ತುಂಬಾ ಖುಷಿ ಆಯಿತು. ನವೀನ್ ಕೂಡ ಆವಾಗಲೇ ಒಂದ್ಸಲ ಬಂದಿದ್ದರು ಇಲ್ಲಿಗೆ, ಹೋಗೋಣ ಅಂತ ಹೇಳ್ತಾಯಿದ್ರು. ಆದರೆ ಈ ರೀತಿ ಬಂದ್ವಿ. ಇನ್ನೊಂದು ಸಲ ನಾವು ಇಬ್ಬರು ಕೂಡ ಬಂದ್ರಾಯ್ತು ಅಂತ ಅನ್ಕೋತಾ ಇದ್ದೀನಿ. ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತಂತೆ, ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡ್ಕೊಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಹಾಗಾಗಿ ಪ್ಲೀಸ್ ನೀವು ನನಗೆ ಸಪೋರ್ಟನ್ನು ನೀಡಲೇಬೇಕು. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಡ ನಾನು ಕವರ್ನ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ವಿಡಿಯೋ ಮಾಡೋಕ್ಕೆ. ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತಾ ಇದ್ದೀನಿ. ಫುಲ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಶನಿ ಮಹಾತ್ಮ ದೇವಸ್ಥಾನನೂ ಕೂಡ ಆಯ್ತಂತೆ, ಹೋಗಿ ನೋಡಿಕೊಂಡು ಬಂದ್ಬಿಡ್ತೀವಿ. ಅಲ್ಲಿ ಬಾಗ್ಲಾಕ್ಬಿಡ್ತಾರಂತೆ, ಇವನೇನೋ ಟೈಮ್ ಆಗಿದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಕೂಡ ಏನು ದಡಬುಡ ಅಂತ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿ 165 ಅಡಿ ಇರೋದು. 161 ನೋಡಿದೆ 161 ಅಡಿ ಇರೋದು ಅದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗುತ್ತೆ. ನೋಡೋಕ್ಕಂತ ಎಲ್ಲ ಹೋಯ್ತಾ ಇದ್ದೀವಿ. ಎಲ್ಲ ದೇವ್ರ ದರ್ಶನ ಎಲ್ಲ ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇನ್ನೂ ರೆಡಿ ಆಗ್ತಾ ಇದೆ ದೇವಸ್ಥಾನ. ಎಲ್ಲ ಕೂಡ ಇನ್ನೂ ಕಟ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಫುಲ್ ಎಲ್ಲ ಫಿನಿಶಿಂಗ್ ಆಗಿಲ್ಲ. ಈ ಕಡೆ ಎಲ್ಲ ನೋಡಿ, ಈ ಕಡೆ ಎಲ್ಲ ಏನೋ ಇದು ಮಾಡಿದ್ದಾರೆ, ಯೋಗ ಮಠ ಅಂತೆ, ಯೋಗ ಮಾಡೋ ಅಂಥದ್ದು ಯೋಗ ಮಠ ಅಂತ. ಹೋಮ ಎಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ. ಹೋಮ ಮಾಡೋದು, ಹೋಮ ಮಾಡೋ ಅಂಥದ್ದು ಇಲ್ಲೆಲ್ಲವ. ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನದಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಬೆಳ್ಳದಾರತಿ ಎಲ್ಲ ಮಾಡಿದ್ವಿ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲೆ ಹೋಗಿ ಅಲ್ಲೂ ಕೂಡ ಪಂಚಮುಖಿ ಆಂಜನೇಯ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಫೈನಲಿ ಇಲ್ಲಿ ಬಂದ್ವಿ. ಮೇಲೆ ಹತ್ತಬೇಕು. ಇಲ್ಲಿ ಆಂಜನೇಯ ಸ್ವಾಮಿ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಬರ್ತಾ ಇದ್ದೀವಿ. ಪಂಚಮುಖಿ ಆಂಜನೇಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಯಾವ ಥರ ಕಾಣಿಸ್ತಾ ಇದೆ. ಮೇಲೆ ಹೋಯ್ತಾ ಇದ್ದೀವಿ, ಸೂಪರಾಗಿ ಕಾಣಿಸ್ತಾ ಇದೆ. ಹಬ್ಬ ಎಲ್ರಿಗೂ ಕೂಡ ಇಲ್ಲಿ ಬಂದಮೇಲೆ ಎಲ್ರಿಗೂ ಕೂಡ ಒಂಥರ ಏನೋ ಎನರ್ಜಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಪ್ಪ ಅಲ್ಲಿ ನೋಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಜೇನು ಕಟ್ಟಿದೆ, ಜೇನು ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೂ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿ ಜೇನು ಕಟ್ಟಿದೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಾಲದ ಹತ್ರ ನೋಡಿ ಎಷ್ಟು ದೊಡ್ಡದು, 101 ಅಡಿ. ಪಂಚಮುಖಿ ಆಂಜನೇಯ ಅಂತಂದರೆ ಸುಮ್ಮನೆನಾ ಫ್ರೆಂಡ್? ನಿಜಕ್ಕೂ ಮಾತ್ರ ಪಾವನ ಆಯಿತು. ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ, ಇಂಥ ಒಂದು ಪವಿತ್ರವಾದ ಜಾಗ, ಇಂಥ ಒಂದು ನಿಜವಾಗ್ಲೂ ಕೂಡ ತುಂಬಾ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹತ್ತರಿಂದ ಬಂದರೆ ಅಷ್ಟೊಂದು ಅಷ್ಟೇನು ಚೆನ್ನಾಗಿ ತೋರ್ಸೋಕ್ಕಾಗಲ್ಲ. ದೂರದಲ್ಲಿ ಕೆಳಗಡೆ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದೂರದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಎಲ್ಲರೂ ಏನು ಮುಖ ಎಲ್ಲ ಇಲ್ಲಿ ಬಂದ ತಕ್ಷಣ ಎಲ್ಲರೂ ಒಂಥರ ಏನೋ ಎನರ್ಜಿ, ಖುಷಿ. ಬಂದ್ಬಿಟ್ಟು ದೇವಸ್ಥಾನ ಅಂತ ಹಿಂಗೆ ಸುತ್ತಿಸ್ತಾ ಇದ್ದೀರಿ. ಇನ್ಯಾವತ್ತು ನನ್ನನ್ನು ಎಲ್ಲಿಗೂ ಕರಿಬೇಡಿ, ಬರಲ್ಲ ಅಂತ ಮೇಲೆ ಬಂದ್ವಿ. ನೋಡಿ ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಎಲ್ಲ ಎಷ್ಟು ಖುಷಿ ಪಡ್ತಾವ್ರೆ, ಎಲ್ಲರೂ ಎಷ್ಟು ಖುಷಿಯಾಗವ್ರೆ ಅಂತಂದರೆ ನಿಜಕ್ಕೂ ಕೂಡ ಎಲ್ಲರೂ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾವ್ರೆ ಇಲ್ಲಿ ಬಂದಮೇಲೆ ಕೂಡ. ಪಪ್ಪು ಕೈ ಮುಗ್ದಾ? ನನ್ನ ಮಗನೂ ಕೂಡ ಎಷ್ಟು ಚೆನ್ನಾಗಿ ದೇವ್ರು ಬೇಡ್ದ, ಎಷ್ಟು ಚೆನ್ನಾಗಿ ದೇವ್ರ ಕೈ ಮುಗ್ದ ಗೊತ್ತಾ. ತುಂಬಾ ಚೆನ್ನಾಗಿ, ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ನಾವು ವಿಡಿಯೋ ಮುಖಾಂತರ ತೋರಿಸಿದ್ದೀವಿ ನೋಡಿ. ಎಲ್ಲ ಅರ್ಕೆಕಾಯೆಲ್ಲ ಈ ಥರ ಕಟ್ಟಿದ್ದಾರೆ, ಏನೋ ಹರಿಸ್ಕೊಂಡು ಕಟ್ಟೋದಂತೆ. ಅರ್ಕೆಕಾಯೆಲ್ಲ ಈ ಥರ ಇಲ್ಲೂ ಕೂಡ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ದೇವ್ರ ದರ್ಶನ ಎಲ್ಲ ಹೇಗಾಯಿತು. ತುಂಬಾ ಚೆನ್ನಾಗಾಯಿತು ಅಲ್ವಾ. ನಾವು ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ. ಪ್ಲೀಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ, ಎಲ್ಲೂ ಮಿಸ್ ಮಾಡಿದೆ, ಪೂರ್ತಿ ನೋಡಿ ಅಂತಲೂ ಕೂಡ ಕೇಳ್ಕೊತೀನಿ. ನಮಗಂತೂ ತುಂಬ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಅಲ್ಲಿ ಹೋಗ್ಬಿಟ್ಟು ಬರೋಕವಾ, ಹೋಗಲ್ಲ ಕಡೆ ಹೋಗ್ಬಿಟ್ಟು. ಹಾಗಾಗಿ ಟೈಮ್ ಆಯಿತು ಹೊರಡೋಣ ಅಂತವ್ರೆ. ಹಾಗಾಗಿ ಹೊರಡ್ತೀವಿ. ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ನೋಡಿದ್ರೂ ಕೂಡ ಮನಸ್ಸಿಗೆ ಕಣ್ಣಿಗೆ ಎಷ್ಟು ನೋಡಿದ್ರೂ ಕೂಡ ಸಾಕಾಗ್ತಾಯಿಲ್ಲ. ಇನ್ನೂ ನೋಡೋಣ ಅಂತವ್ರೆ ನೋಡಿ. ಎಲ್ಲರೂ ಕೂಡ ಹಾಗೆ ಅಂತ ಇರೋದು, ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೂಪರ್, ಸಖತ್ತಾಗಿ ಕಾಣಿಸ್ತಾ ಇದೆ. ನಮಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಯ್ತಾ ಇಲ್ಲ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಅಮ್ಮನ ಕೇಳ್ತೀನಿ ರೀ. ನೋಡಿ ಚೆನ್ನಾಗಿತ್ತು, ತುಂಬ ಚೆನ್ನಾಗೈತೆ ಎಲ್ಲವ ದೇವಸ್ಥಾನ, ತುಂಬ ಚೆನ್ನಾಗಿರ್ತೈತೆ. ಅಮ್ಮ ಆಗ್ತಿರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿರುತ್ತೆ. ಬಂದರೆ ಹೋಗೋಕ್ಕೆ ಮನಸ್ಸಿರುತ್ತೆ. ಅಮ್ಮಂಗೂ ಮನಸ್ಸಾಗ್ತಾ ಅಲ್ವಂತೆ ಹೋಗೋಕ್ಕೆ ಇಲ್ಲಿಂದ. ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ಬಂದು ಒಂದು ಸಲ ಇಲ್ಲಿ ವಿಸಿಟ್ ಕೊಡಿ. ಎಲ್ಲ ಕೂಡ ಭಕ್ತಾದಿಗಳು ಇರ್ತಾರೆ, ಬಜರಂಗಿ ಭಕ್ತಾದಿಗಳು ಎಲ್ಲಿ ಇರಲ್ಲ, ಎಲ್ಲ ತಾವು ಇರ್ತಾರೆ. ನೀವು ಕೂಡ ಬಂದು ಒಂದು ಸಲ ವಿಸಿಟ್ ಕೊಡಿ, ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ಹೊರಡೋಣ, ಬೇರೆ ಕಡೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಟೈಮ್ ಇಲ್ಲ. ಇವಾಗ ಹೊರಡೋಣ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಇದೇ ಲಾಸ್ಟು ಅಂತ ಹೇಳಿದ್ವಿ ನಾನು, ಆದರೆ ಇನ್ನೂ ಟೈಮ್ ಇದೆಯಲ್ವಾ. ಪಂಚಮುಖಿ ಆಂಜನೇಯನು ಕೂಡ ನೋಡ್ಕೊಂಡು ಹೋಗೋಣ ಕುಣಗಲಲ್ಲಿ ಅಂತ ಹೇಳಿದ್ರು. ಇವಾಗ ನೆಕ್ಸ್ಟು ಇನ್ನೂ ಟೈಮ್ ಇದೆ, ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು. ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಎಲ್ಲರೂ ಕೂಡ ಬೇಬಿಕಾರ್ನ್ ತಿಂತವ್ರೆ. ನಮಗಂತೂ ಏನು ತಿನ್ನೋಕ್ಕೂ ಮನಸ್ಸೇ ಇಲ್ಲ. ಏನು ತಿನ್ನೋಕ್ಕೂ ಮನಸ್ಸಿಲ್ಲ, ಏನಿಲ್ಲ, ಇಲ್ಲೇ ಇರೋಣ ಅನಿಸ್ತೈತೆ. ಟೈಮ್ ಆಯಿತು ಅಂತವ್ರೆ. ಈಗ ಹೋಗ್ತಾ ಇದ್ದೀವಿ. ಕನ್ನಡ ಮೀಡಿಯಂ ನಮ್ಮ ಆಮಂತ್ರಣ ಪತ್ರ ಖಾಯಂ. ಕಾಕಗಟ್ಟು ಕಾಕಿಲಿ ಕಾಗುಣಿಸಿಕೆ ಗುಣಿಸಿರ್ಗಕ್ಕೆ ಈಗ ಫೈನಲಿ ಬಂದ್ವಿ ನಾವು ಮೇಲ್ಗೊಟ್ಟೆ ಚೆಲುವರ ನಾರಾಯಣ ಸ್ವಾಮಿ ದೇವರ ದರ್ಶನನ ಮಾಡೋಕ್ಕೆ. ಇದೇ ಲಾಸ್ಟ್ ದೇವಸ್ಥಾನ, ಅಂತಿಮ ದರ್ಶನ. ಇದೇ ಮೇಲ್ಕೋಟೆ. ಲಾಸ್ಟ್ ಮುಗಿಸ್ಕೊಂಡು ಟೈಮ್ ಬಂದು 7:45 ಹತ್ರ ಆಗ್ತಾ ಇದೆ. 7:45 ಆಗೋಗಿದೆ. ಇದೆ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಮನೆಗೆ ಹೊರಡೋದೆ. ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಬಿಡೋಣ, ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ದೇವ್ರ ದರ್ಶನ ಎಲ್ಲನೂ ಮಾಡ್ಕೊಬಿಡೋಣ. ಇರ್ಬೋದು ಪೂಜೆ ಎಲ್ಲ ನಡೀತಾ ಇದೆ ದೇವಸ್ಥಾನದೊಳಗಡೆ. ನೋಡ್ತಾ ಇರ್ಬೋದು ನೀವು, ಲಾಸ್ಟ್ ಪೂಜೆ ನಡೀತಾ ಐತೆ. ಮಹಾಮಂಗಳಾರತಿ, ಲಾಸ್ಟ್ ಮಹಾಮಂಗಳಾರತಿ ನಡೀತಾ ಐತೆ. ಹಾಗೆ ಚೆಲುವರಾಯ ಸ್ವಾಮಿ ದರ್ಶನವೂ ಕೂಡ ತುಂಬಾ ಚೆನ್ನಾಗಿತ್ತು. ಆ ದೇವಸ್ಥಾನಗಳಲ್ಲೆಲ್ಲ ಹೋಗಿದ ಮೇಲಂತೂ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಎಲ್ಲ ಸಿಕ್ತು. ಈ ದೇವಸ್ಥಾನದಲ್ಲಂತೂ ಸ್ವಲ್ಪ ಹೊತ್ತು ಕೂತು ನಿರಾಳವಾಗಿ ಸಮಾಧಾನವಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ನನ್ನ ಬೆಸ್ಟಿಗೆ ನಾನು ಫ್ರೆಂಡ್ಶಿಪ್
ಬ್ಯಾಂಡ್ನ ಕಟ್ಟಿದೆ. ಬೇರೆ ಕಡೆ ಎಲ್ಲೂ ಕೂಡ ಕಟ್ಟೋಕ್ಕೆ ಟೈಮೇ ಆಗಲಿಲ್ಲ. ಇನ್ನು ಅವಳ ಮನೆಗೆ ಅವಳು ಹೋಗ್ತಾಳೆ, ನಮ್ಮ ಮನೆಗೆ ನಾವು ಬಂದುಬಿಡ್ತೀವಿ, ಟೈಮ್ ಆಗೋಗಿದೆ, ಇನ್ನು ಹೊರಡೋ ಟೈಮ್ ಬಂದೇ ಬಿಡ್ತು ಅಂತ ಹೇಳಿ ಫೈನಲಿ ಇಲ್ಲೇ ಕೂಡ ಈ ದೇವಸ್ಥಾನದಲ್ಲಿ ಮೇಲ್ಗೊಟ್ಟೆಲೆ ಅವಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ನ ಕಟ್ಟಿದೆ. ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಕೂಡ ಹೀಗೆ ಸದಾಕಾಲ ಖುಷಿಯಾಗಿ ಇರಲಿ ಅಂತ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನನ್ನ ಬೆಸ್ಟಿಗೂ ಕೂಡ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಾಯಿತು. ಬೆಳಗ್ಗೆಯಿಂದ ಟೈಮೇ ಆಗಲಿಲ್ಲ ಕಟ್ಟೋಕ್ಕೆ. ಇವಾಗಿನ್ನೂ ಟೈಮ್ ಆಗಿಬಿಡುತ್ತೆ, ಇನ್ನು ಮನೆಗೆ ಹೊರಟೋಗ್ತೀವಿ ಅಂತ ಹೇಳಿ ನಾವಿವಾಗ ಕಟ್ಟಾಯಿತು ಅವಳಿಗೂ ಕೂಡ. ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ಪ್ರಸಾದ ಲಾಸ್ಟ್. ಇವಾಗ ತಿನ್ಕೊಂಡು ಮನೆಗೆ ಹೋಗೋದೆ ಅಷ್ಟೇ. ನೋಡಿಲ್ಲಿ ಹಸುಗಳೆಲ್ಲ ಸಾಕಿದ್ದಾರೆ. ಊಟ ಕೂಡ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಪ್ರಸಾದ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಂತೂ ಇದು ತುಂಬಾ ಹೆಂಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾಯಿ ಎಲ್ಲ ಸಾಕಿದ್ದಾರೆ. ನೋಡಿಲಿ ನಾಯಿ ಎಲ್ಲ ಐತೆ, ಹಸು ನಾಯಿಗಳು ಎಲ್ಲ ಕೂಡ ಸಾಕಿದ್ದಾರೆ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಲ್ವಾ. ಅಲ್ಲೂ ಕೂಡ ಐತೆ, ಕಾಣಿಸ್ತಾ ಇರ್ಬೋದು, ಅಲ್ಲೂ ಕೂಡ ಕಟ್ಟಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡವಲ್ಲಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಈಗ ಮನೆಗೆ ಹೋಗಿ ಮಲಗಿದ್ರೆ ಸಾಕಪ್ಪ ಅನ್ನಂಗಾಗೈತೆ. ಬೆಳಗ್ಗೆನೇ 2:30ಗೆ ಎದ್ದಿರೋದು, ಬೆಳಗಿನ ಜಾವ 2:30ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ 6 ಗಂಟೆಗೆ ಹೊರಟಿದ್ದು. ಇವಾಗ ಮನೆಗೆ ಹೋಗಿ ಮಲ್ಕೋದ್ರೆ ಸಾಕಪ್ಪ ಅನ್ನೋಂಗೆ ಆಗ್ಬಿಟ್ಟೈತೆ. ಏನು ಮಾಡ್ತೀರಾ. ದೇವ್ರ ದರ್ಶನ ಅಂತೂ ಎಲ್ಲ ಕಡೆ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗೆ ಖುಷಿಯಾಗಿದ್ದು ಅಂತ ಹೇಳಿದ್ರೆ ಪಂಚಮುಖಿ ಆಂಜನೇಯ, ಅಲ್ಲಂತೂ ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟ ಆಯಿತು. ಮತ್ತು ಚಾಮುಂಡೇಶ್ವರಿ ನಿಜ ತುಂಬ ಅವೆರಡು ದೇವರು ಕೂಡ ತುಂಬಾ, ಎಲ್ಲ ದೇವರು ಕೂಡ ಇಷ್ಟ ಆದವು. ಆದರೆ ಮನಸ್ಸಿಗೆ ಖುಷಿ ಕೊಟ್ಟಿದ್ದು ತುಂಬಾ ಇಷ್ಟ ಆಗಿದ್ದು ಅವೆರಡು ದೇವರು. ನೀವು ಯಾರಾದರೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದರೆ ದಯವಿಟ್ಟು ಹೋಗಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ದಯವಿಟ್ಟು ಮಿಸ್ ಮಾಡದೆ ಹೋಗಿ. ಇವಾಗ ಫೈನಲಿ ಹೊರಡ್ತಿದ್ದೀವಿ ಎಲ್ಲ ಕೂಡ. ಎಲ್ರದ್ದು ಕೂಡ ಊಟ ಆಯಿತು. ಎಲ್ಲರೂ ನಿಂತ್ಕೊಂಡು ಸ್ವಲ್ಪ ಮಾತಾಡ್ತಾರೆ. ಕೂಡ ಎಲ್ಲ ಕೈಗೆ ನಮ್ಮ ಬೆಸ್ಟಿ ಅವರ ನೆಂಟರು ಸಿಕ್ಕಿದ್ರು. ಅವರಿಂದಾನೇ ನಮಗೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಗಿತ್ತು. ಇವಾಗ ಹೊರಡ್ತಾ ಇದ್ದಾರೆ, ಹೋಗೋಣ ಫೈನಲಿ. ನೋಡ್ತಾ ಇರ್ಬೋದು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಆದರೆ ಒಳಗಡೆ ದೇವ್ರ ಸ್ಥಾನದಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಒಳಗಡೆ ಎಲ್ಲೂ ಕೂಡ ವಿಡಿಯೋ ಮಾಡಲಿಲ್ಲ. ಇಲ್ಲೇ ಹೊರಗಡೆಯಿಂದನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ವಿಡಿಯೋ ಮುಖಾಂತರ. ಓಕೆ, ಎಲ್ಲ ಒಯ್ತವ್ರೆ ಬರನೇ ಟೈಮ್ ಆಗೋಗಿದೆ ಅಂತ ಹೇಳಿ ಈಗ ನಾವು ಕೂಡ ಹೊರಡೋದೇ. ಆದಷ್ಟು ಬೇಗ ಮನೆಗೆ ಸೇರಿಕೊಂಡು ಸಾಕಾಗೈತೆ. ಈಗೆಲ್ಲ ಒಂದು ಕಡೆ ಇಲ್ಲೆಲ್ಲ ಒಂದು ಕಡೆ ಒಯ್ತವ್ರೆ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಯಾಕೆ ಒಯ್ತವ್ರೆ ಅಂತಲೂ ಗೊತ್ತಿಲ್ಲ. ಯಾಕಪ್ಪ ಇಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಬಾಯ್ ಬಾಯ್ ಮಾಡಿ. ಬಾಯ್ ಎಲ್ರಿಗೂ ಕೂಡ. ಫೈನಲಿ ಬಂದು ನಾವು ಕೂಡ ಹೋಗ್ತಾ ಇದ್ದೀವಿ. ಅವರು ಕೂಡ ಹೊರಡ್ತಾ ಇದ್ದಾರೆ. ನನ್ನ ಹಸ್ಬೆಂಡು ನಾವಾಗಲೇ ಆಲ್ರೆಡಿ ಕಾಯ್ಕೊಂಡು ನಿಂತಿದ್ದಾರೆ ನೋಡಿ. ಅವ್ರನ್ನ ಕಳಿಸ್ಬಿಡ್ತೀನಿ, ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ. ಫೈನಲಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ನನ್ನ ಮಗ ನೋಡ್ತೀನಿ, ನನ್ನ ಮಗ ಮಲಗಿದೆ. ಸ್ಕೂಲ್ಗೆ ಹೋಗಿ ಟ್ಯೂಷನ್ಗೆ ಹೋಗಿ ಬಂದು ಮಲ್ಕೊಂಡಿದ್ದೆ ನನ್ನ ಮಗ ನೋಡಿ. ಅದು ನೋಡಿ ಇಲ್ಲಿ ಮಲ್ಕೊಂಡಿರೋದ ಹೆಂಗೆ ಮಲ್ಕೊಬಿಟ್ಟ. ಅವ್ನಿಗೂ ಸಾಕಾಗಿದೆ, ಬೆಳಿಗ್ಗೆಯಿಂದ ಮಲ್ಕೊಳ್ಳಿ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರು ಆರಾಮಾಗಿ ಮಲ್ಕೊಳ್ಳಿ. ನವೀನ್ ಟಿ ವಿ ನೋಡ್ತಾ ಇದ್ರೇನೋ ವಾಲ್ಯೂಮ್ ಜಾಸ್ತಿ ಕೊಟ್ಟಿದ್ದಾರೆ, ಸೌಂಡ್ ಜಾಸ್ತಿ ಬರ್ತಾ ಇದೆ. ಸೌಂಡ್ ಸ್ವಲ್ಪ ಕಡಿಮೆ ಮಾಡೋಣ. ನೋಡಿದ್ರಲ್ಲ, ನಮಗೂ ಕೂಡ ಸಾಕಾದಾಗಿದೆ, ಟಯರ್ಡ್ ಆಗಿದೆ ನೋಡಿ. ನವೀನ್ ಕೆಲಸ ಮುಗಿಸ್ಕೊಬಂದು ಫುಲ್ ಎಲ್ಲ ಕೆಲಸ, ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದಾರೆ. ನನ್ನ ಹೆಂಡತಿ ಸಾಕಾಗಿ ಸುಸ್ತಾಗಿ ಬರ್ತಾಳೆ ಅಂತ ಅಲ್ವಾ. ಸಾಕಾಗಿ ಸುಸ್ತಾಗಿ ಬರ್ತಾಳೆ, ಜರ್ನಿ ಮಾಡೇ ಸುಸ್ತಾಗ್ಬಿಟ್ಟಿರುತ್ತೆ. ಅವಳು ಬತ್ತಿದಂಗ್ಲೇ ತಲೆನೋವು ಅಂತಾಳೆ ಅಂತ ಫುಲ್ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ. ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಫುಲ್ ಎಲ್ಲ
ಅಡುಗೆ ಮನೆ ಕ್ಲೀನ್ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ. ನೋಡಿ, ಫುಲ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಫುಲ್ ಅಡುಗೆ ಮನೆ ಎಲ್ಲ ಅಲ್ವಾ, ನೀಟಾಗಿ ಕೆಲಸ ಮುಗಿಸಿದ್ದಾರೆ. ಸುಸ್ತಾಗಿ ಬರ್ತಾಳೆ, ಸಾಕಾಗಿ ಬರ್ತಾಳೆ ಅಂತ ಹೇಳಿ ಮುಗಿಸಿದ್ದಾಳೆ. ನೋಡಿದ್ರಲ್ಲ, ಬೆಳಗ್ಗೆಯಿಂದ ನಮ್ಮದು ಒನ್ ಡೇ ಜರ್ನಿ ಹೇಗಿತ್ತು. ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾಡಿದ್ದೆರಡನ್ನೂ ಕೂಡ ಪಾರ್ಟ್ 1 ಪಾರ್ಟ್ 2 ಥರನ ಬಿಡ್ತೀನಿ. ಪಾರ್ಟ್ 1 ಪಾರ್ಟ್ 2 ಥರ ಬಿಡ್ತೀನಿ. ಯಾಕೆಂದರೆ ನಿಮಗೆ ಲೆಂತಿ ಆಗೋಗುತ್ತೆ ನೋಡೋಕ್ಕೆ, ನಿಮಗೂ ಬೋರ ಆಗಬಾರ್ದಲ್ವಾ. ಅದಕ್ಕೋಸ್ಕರ ನಾನು ಆ ಥರ ಪಾರ್ಟ್ 1 ಪಾರ್ಟ್ 2 ಥರ ಬಿಡೋಣ ಅಂತ ಹೇಳಿ ನಾನು ಸಿದ್ಧಗಂಗೆಯಲ್ಲೇ ನಾನು ವಿಡಿಯೋನ ಸ್ಟಾಪ್ ಮಾಡಿದೆ. ಮತ್ತು ವಿಡಿಯೋನ ಗೊರವನಹಳ್ಳಿಲಿ ಅಲ್ಲಿ ಸ್ಟಾಪ್ ಮಾಡಿ ಗೊರವನಹಳ್ಳಿಲಿ ಕಂಟಿನ್ಯೂ ಸ್ಟಾರ್ಟ್ ಮಾಡಿದೆ. ಮತ್ತು ನಿಮಗೆ ಈ ವಿಡಿಯೋ ಹೇಗಿತ್ತು, ಹೇಗೆ ಅನ್ನಿಸ್ತು, ನಮ್ಮದು ಒನ್ ಡೇ ಟ್ರಿಪ್ಪು ಎಲ್ಲ ಅಂತೂ ನಮಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ನಿಮ್ಗೆ ಗೊತ್ತೇ ಇದೆಯಲ್ಲ ಏನು ಮಾಡಬೇಕು ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಚಾಮುಂಡೇಶ್ವರಿ ದರ್ಶನ ಆಗಿರ್ಬೋದು, ಗೊರವನಹಳ್ಳಿ ಲಕ್ಷ್ಮೀ ದರ್ಶನ ಆಗಿರ್ಬೋದು, ಸಿದ್ಧಗಂಗೆ ಮತ್ತು ಪಂಚಮುಖಿ ಆಂಜನೇಯ, ಎಲ್ಲ ದೇವರುಗಳು ಕೂಡ ನೀವು ನೋಡಿದ್ರಿ. ಕೊನೆಗೆ ಮೇಲ್ಕೋಟೆ, ಅಲ್ಲಂತೂ ನೈಟ್ ಆಗೋಗಿತ್ತಲ್ವ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯವಾಗಿದ್ದಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ನನಗೆ ಸಪೋರ್ಟನ್ನು ನೀಡಲೇಬೇಕು, ನೀವು ನೀಡೋದಂತೂ ಮರಿಬೇಡಿ. ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ, ನೀವು ಕೊಡೋ ಒಂದು ಲೈಕ್ ಮತ್ತು ವಾಚ್ ಅವರ್, ಶೇರ್, ಕಮೆಂಟ್ 4 ಕೂಡ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ. ಹಾಗಾಗಿ ಈ ವಿಡಿಯೋಗೆ ಹೇಳ್ತೀನಿ ಬಾಯ್ ಬಾಯ್. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ, ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ, ನಾನು ಬಿಟ್ಟಿರೋ ಇಂದಿನ ವಿಡಿಯೋಗಳನ್ನ ನೋಡ್ತಾ ಯಾವಾಗಲೂ ಖುಷಿಯಾಗಿ ನಗ್ನಗಿತಾ ಇರಿ. ನನಗೂ ಟಯರ್ಡ್ ಆಗಿದೆ, ಫಸ್ಟ್ ಮಲ್ಕೋಬೇಕು ಅನ್ನಿಸ್ತಾ ಇದೆ. ಏಕೆಂದರೆ ಕಾಲೆಲ್ಲ ಕೂತು ನೋವು ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲ ದೇವ್ರುಗಳು ಕೂಡ ನಿಮಗೂ ಕೂಡ ಒಳ್ಳೇದು ಮಾಡಲಿ, ನಮಗೂ ಕೂಡ ಒಳ್ಳೇದು ಮಾಡಿ, ಯಾರು ಕೆಟ್ಟ ದೃಷ್ಟಿನೂ ಬೀಳ್ದಂಗಿರಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್. ಎಲ್ರಿಗೂ ಗುಡ್ ನೈಟ್, ಲವ್ ಯು ಆಲ್.